ಓಕೆ ಮಟನ್ಸ್ ಬಾಯ್ ಕಣ ಬಾಯ್. ಹಾಂ ಪಾಪ ಹಾಂ ಬಾಯ್. ಪಾಪ ಹುಡುಗ ಊಟ ಮಾಡೋವರೇ ಬಿಡಲಿಲ್ಲ ಆಯ್ತು. ಅವನು ಚಿಕ್ಕ ವಯಸ್ಸಲ್ಲಿ ಗಾಡಿ ಒಂಥರ ಕ್ರೇಜ್ ಇರ್ತದಲ್ಲ ಮಕ್ಕಳಿಗೆ, ನಮ್ಮಿಬ್ಬರು ಗಾಡಿ ನೋಡ್ಕೊಂಡಿದ್ದ ಪಾಪ. ಓಡ್ಬಿಡ್ಲು ಸಮೇತ ಒಂಥರ ಬೇಜಾರಲ್ಲಿ ನೋಡ್ತಿದ್ದ. ಏನೋ ಒಂಥರ ಫೀಲಿಂಗು ಚೆನ್ನಾಗಿತ್ತು. ಪಲಾವು ಮತ್ತು ಒಂದು ಪಾಯಸ ಕೊಟ್ಟಿದ್ರು. ಅದೇನೋ ಫಂಕ್ಷನ್ ಅಂತ ಗೊತ್ತಿಲ್ಲ ಆಯಿತಾ. ಚಿಕ್ಕಪುಟ್ಟ ಆಫ್ ರೋಡಿಂಗ್ ಎಲ್ಲ ಮಾಡೋಣ ಗೈಸ್. ನೋಡಿ ಗೈಸ್, ಆ್ಯಕ್ಚುಲಿ ಹೆಲ್ಮೆಟಲ್ಲೇ ಕ್ಯಾಮ್ರಾ ಬಿಟ್ಬಿಟ್ಟು ಶೂಟ್ ಮಾಡ್ತಿದ್ದೀನಿ. ಈ ಹಳೆ ಕಾಲದ ಫೋಟೋಗ್ರಾಫರ್ಸ್ ಹೆಡ್ಲ ಮೇಲೆ ಇಟ್ಕೊಂಡು ಶೂಟ್ ಮಾಡ್ತಾರಲ್ಲ ಹಾಗೆ. ಸ್ವಲ್ಪ ಸ್ಯಾಡ್ ಲೈನ್ ಮಾಡೋಣ. ಇಲ್ಲಿ ಕಪಲ್ಸ್ದು ಪ್ರೀ ವೆಡ್ಡಿಂಗ್ ಶೂಟ್ ಆಯ್ತಾ ಇದೆ. ನಾವು ಸುಮ್ಮನೆ ಹುಚ್ಚು ಬಂದನ್ನು ಬೈಟ್ ಓಡಿಸ್ತಿದ್ದೀವಿ. ಊಟ ನೋಡಬೇಕು, 1 ಗಂಟೆ ಆಯಿತು. ಎಲ್ಲಾದರೂ ಊಟ ಮಾಡೋಕ್ಕೆ ನಿಲ್ಲಿಸ್ಬೇಕು. ಮೀನಾಕ್ಷಿ ಬ್ಯಾಟ್ ವಾಟ್ರ್ ನೋಡಿ ಹೆಂಗಿದೆ ಅಂತ. ಗಾಡಿ ಬಿಡ್ತಾರೆ, ಬಟ್ ಒಂದು ಸ್ವಲ್ಪ ಈ ಕಡೆಯಿಂದ ಬರಬೇಕು ನಾವು. ಗೈಸ್, ನಿಮ್ಮದು ಇಲ್ಲೊಂದು ಆಶ್ಚರ್ಯ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಸ್ಪ್ಲೆಂಡರ್ ಗಾಡಿ. ಈ ಓನರು ಹೆಲ್ಮೆಟ್ನ ಹಿಂಡಿ ಎಸ್ಬಿಟ್ಟು ಹೋಗಿದ್ದಾರೆ. ಏನು ಟೆನ್ಷನ್ ಇಲ್ಲ, ಹೆಲ್ಮೆಟ್ ಕತ್ಕೊಂಡು ಹೋದರೆ ಕತ್ಕೊಂಡು ಓಡಲಿ ಅಂತ. 150 ರೂಪಾಯಿ ಹೆಲ್ಮೆಟ್ ಹೋದರೆ ಓಡಲಿ ಅಂತ ಹಾಕಿದ್ದಾರೆ. ಬಟ್ ಗಾಡಿ ನೋಡಿ, ಇಲ್ಲಿ ಹೆಲ್ಮೆಟ್ ಲಾಕ್ನ ವೀಲಿಗೆ ಸಸ್ಪೆನ್ಷನಿಗೆ ಹಾಕಿ ಟೈಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಹ್ಯಾಂಡ್ ಲಾಕ್ ಮಾಡಿದ್ದಾರೆ. ಫ್ರಂಟ್ ಹಾಕಿದಾರ, ಪುಣ್ಯ ಫ್ರಂಟ್ ಒಂದು ಹಾಕಿಲ್ಲ. ಯಪ್ಪ, ಏನು ಸೇಫ್ಟಿ ಗುರು ಇದು. ಬಿಸಿಲು ಮಾತ್ರ ಭರ್ಜರಿ ಇದೆ ಗೈಸ್. ಜ್ಯೂಸ್ ಕುಡಿದ್ವಿ ಮಧ್ಯದಲ್ಲಿ, ಅಂತೂ ಸಾಕಾಡಲಿಲ್ಲ. ಏನಾದರೂ ಪುನಃ ಕುಡಿಬೇಕು. ದಾನೇಶ್ ಅವ್ರು ಅಂದರು ಮೀನಾಕ್ಷಿ ಕಡೆ ಹೋಗ್ಬಿಟ್ಟು ಬರೋಣ ಅಂತ, ಅದಕ್ಕೆ ಹೊರಟ್ವಿ. ಊಟ ನೋಡಬೇಕು, 1 ಗಂಟೆ ಆಯಿತು. ಎಲ್ಲಾದರೂ ಊಟ ಮಾಡೋಕ್ಕೆ ನಿಲ್ಲಿಸ್ಬೇಕು. ಒಂದು ಹರಸಾಹಸ ಮಾಡಿ ಡ್ಯಾಮ್ ರೂಟು ಕಂಡಿಡಿದ್ವಿ, ಅಂದರೆ ಬ್ಯಾಟ್ ವಾಟರ್ ರೂಟು. ಮೀನಾಕ್ಷಿ ಬ್ಯಾಟ್ ವಾಟ್ರ್ ನೋಡಿ ಹೆಂಗಿದೆ ಅಂತ. ಗಾಡಿ ಬಿಡ್ತಾರೆ, ಬಟ್ ಒಂದು ಸ್ವಲ್ಪ ಈ ಕಡೆಯಿಂದ ಬರಬೇಕು ನಾವು. ಒಳ್ಳೆ ಬೀಚಿಗೆ ಬಂದ ಫೀಲಿಂಗ್ ಇದೆ. ಇಲ್ಲಿ ಜನ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಅನಿಸುತ್ತೆ. ಎಣ್ಣೆ ಬಾಟ್ಲು ಅದು ಇದೆಲ್ಲ ಕಾಣಿಸ್ತಾ ಇಲ್ಲಪ್ಪ, ಪಾರ್ಟಿ ಮಾಡಿರೋದೆಲ್ಲ. ಸ್ಟ್ಯಾಂಡ್ ಟೂರಲ್ಲ, ಅಲ್ಲಿ ಸ್ಟ್ಯಾಂಡ್ ಟೂರಲ್ಲ ಗೈಸ್. ನೋಡಿ ಗೈಸ್, ಆ್ಯಕ್ಚುಲಿ ಹೆಲ್ಮೆಟಲ್ಲೇ ಕ್ಯಾಮ್ರಾ ಬಿಟ್ಬಿಟ್ಟು ಶೂಟ್ ಮಾಡ್ತಿದ್ದೀನಿ. ಈ ಹಳೆ ಕಾಲದ ಫೋಟೋಗ್ರಾಫರ್ಸ್ ಹೆಡ್ಲ ಮೇಲೆ ಇಟ್ಕೊಂಡು ಶೂಟ್ ಮಾಡ್ತಾರಲ್ಲ ಹಾಗೆ. ಪುನಃ ಬಿಚ್ಬಿಟ್ಟು ಪುನಃ ಯಾವನ ಆಗ್ತಾನೆ ಅಂತ. ಚಿಪ್ ಇಷ್ಟಿದ್ರೆ ಪರವಾಗಿಲ್ಲ, ಅಕ್ವೇರಿಯಮ್ಗೆಲ್ಲ ಇಡ್ಬೋದು ಒಳಗಡೆ. ನಾವು ಆ್ಯಕ್ಚುಲಿ ಕೇಳಕ್ಕೆ ಹೋದರೆ ಬೀಚಲ್ಲೆಲ್ಲ ಸಿಕ್ಕಿತ್ತು ಒಂದು ಸ್ವಲ್ಪ, ತಂದ್ಬಿಟ್ಟು ಅಕ್ವೇರಿಯಮ್ಮಲ್ಲಿ ಇಟ್ಟಿದೆ. ಒಳ್ಳೆ ಬಿಸಿಲಿದೆ ಗೈಸ್, ತಲೆ ಸುಟ್ಟು ಹೋಯ್ತು ಉಂಟು. ನಮ್ಮನ್ನ ಗೂಗಲ್ ಅಕ್ಕ ಬೇರೆ ದಾರಿಗೆಲ್ಲೋ ಕರ್ಕೊಂಡೋಗಿತ್ತು. ಮತ್ತು ಹಾಗೆ ನಾವೇ ಒಂದು ಸ್ವಲ್ಪ ಅಂದಾಜು ಹಾಕ್ಕೊಂಡು ಬಂದ್ವಿ. ಹೊಡೆದ್ಬಿಟ್ಟು ಹೇಳಲ್ಲ ತಿನ್ಕೊಂಡು ಇದೆ ವಾಪಸ್ ವೀಕೆಂಡ್ ರೈಡ್ ಇದು. ಅದೇನು ಅಂತ ಡ್ಯಾಮ್. ಅದು ಇದು ಅಂತ ಫ್ಲೋಟಿನ್ ಬ್ರಿಡ್ಜು. ಅದು ಈ ಕಡೆ ಬರ್ತದೆ ಬ್ರಿಡ್ಜು. ಇದು ತಾನೇ ಆ ಬ್ಲೂ ಕಲರ್. ಹಾಂ, ಮತ್ತು ಅದ್ರ ಮುಂದ್ಗಡೆ ಅದು ಹೇಳೋಕ್ಕಾಗಿಲ್ಲ. ಅದು ಬ್ರಿಡ್ಜ್ ಅನ್ಕೊಳ್ತೀನಿ, ಅದು ಮುಂದ್ಗಡೆ. ಗೊತ್ತಾಯ್ತು. ಬಟ್ ನೀರಿದೆ ಅಲ್ಲ ಈ ಸಮ್ಮರಲ್ಲೂ, ಅದಕ್ಕೆ ಮೆಚ್ಚಬೇಕು. ಏನೋ ಈ ವರ್ಷ ಅಷ್ಟೇನೋ ಬರಲ್ಲ. ಅಂದರೆ ಸ್ಟಾರ್ಟಿಂಗಲ್ಲೇ ಮಳೆ ಹೊಡಿತು ಈ ವರ್ಷ, ಅದಕ್ಕೆ ಬಚಾವ್ ನಾವೆಲ್ಲ. ಇಲ್ಲ ಅಂದರೆ ಭಾರಿ ಕಷ್ಟ ಆಗ್ಬಿಡೋದು. ಇಲ್ಲಿ ಕಪಲ್ಸ್ದು ಪ್ರೀ ವೆಡ್ಡಿಂಗ್ ಶೂಟ್ ಆಯ್ತಾ ಇದೆ. ನಾವು ಸುಮ್ಮನೆ ಹುಚ್ಚು ಬಂದನ್ನು ಬೈಟ್ ಓಡಿಸ್ತಿದ್ದೀವಿ. ಗಾಡಿ ಆ್ಯಕ್ಚುಲಿ ಆಫ್ ರೋಡ್ ಮೂಡಿಗೆ ಹಾಕ್ಕೊಂಡೆ ಇವಾಗ.
ಸ್ಯಾಡ್ ಲೈನ್ ಮಾಡೋಣ. ಆ್ಯಕ್ಚುಲಿ ಈ ಬೈಕಲ್ಲಿ ಸ್ವಲ್ಪ ಆಫ್ ರೋಡು ಪ್ರಾಕ್ಟೀಸ್ ಮಾಡಬೇಕಾಯ್ತಾ ನಾನು. ಸ್ವಲ್ಪ ಪುಕ್ಕು ಅಂತದೆ ಒಬ್ಬೊಬ್ಬರೇ ಹೋಗುವಾಗ. ಬಟ್ ಈ ಸತಿ ದಾನಿಶ್ ಇದಾನಲ್ಲ, ಏನು ತೊಂದರೆ ಏನಿಲ್ಲ. ಓಹೋ, ಈ ಕಡೆ ಭರ್ಜರಿ ಜನ ಇದ್ದಾರೆ. ಆಂಟಿ ಟ್ಯಾನ್ ಆಯ್ತಾರೆ ಅಂತ ಛತ್ರಿ ಹಿಡ್ಕೊಂಡು ಕೂತವ್ರೆ. ಎಲ್ಲ ನೀರಲ್ಲಿ ಆಟ ಆಡ್ತಿದ್ದಾರೆ. ನಮಗೂ ಆಸೆ ಆಯ್ತಿದೆ, ಬಟ್ ಪುನಃ ಇದೆಲ್ಲ ಬಿಚ್ಚು ಹೋಗೋಷ್ಟ್ರಲ್ಲಿ ತಲೆ ಕೆಟ್ಟು ಹೋಯ್ತದೆ. ಅದಕ್ಕೆ ಸುಮ್ಮನೆ ಇದ್ದೀವಿ. ಸ್ಪೇರ್ ಬಟ್ಟೆ ತಂದಿದ್ರೆ ಇಳ್ದೇ ಬಿಡ್ಬೋದಿತ್ತು. ನಾನು ಬ್ಯಾಟ್ ತೊಗೊಂಬರ್ಬೇಕಲ್ಲ ಅಂತ ಇವತ್ತು ಸ್ಟಿಕ್ಕು ಇಟ್ಟು ಏನೂ ತಂದಿಲ್ಲ. ರೈಡಿಂಗ್ ಗ್ಲೌಸ್ ಎತ್ತಿಟ್ಟೆ ಹಾಕೊಳ್ಳೋಣ ಅಂತ, ಅದು ಮರ್ತ್ಬಿಟ್ಟು ಬಂದೆ. ಅರ್ಧ ದಾರಿ ಹತ್ರ ಪಿರಿಯಾಪಟ್ಟಣ ದಾಟದ್ಮೇಲೆ ನೆನಪಾಯಿತು, ಓ ರೈಡಿಂಗ್ ಗ್ಲೌಸು ಅಂತ. ಹಾಂ ಸರಿ, ಹೊರಡೋಣ. ಚಿಕ್ಕಪುಟ್ಟ ಆಫ್ ರೋಡಿಂಗ್ ಎಲ್ಲ ಮಾಡೋಣ. ಇದೇನು ಅಂಥ ಡೀಪ್ ಇಲ್ಲ. ಟಲ್ಗಳು ಇದಾವಲ್ಲ, ಟಲ್ಗಳ ಮೇಲೆ ಹೋಗ್ಬೋದು. ಬಟ್ ಕೆಸರು ಬಸ್ರಲ್ಲೆಲ್ಲ ಹೋಯ್ತು ಅಂದರೆ ಹೂತು ಬೀಳ್ತದೆ ಗಾಡಿ. ಇದು ವೆಯ್ಟ್ ಜಾಸ್ತಿ ಅಲ್ಲ, ಹಾಗಾಗಿ ಅದೇ ಎದ್ದೇಳ್ತದೆ ಗಾಡಿ. ಅದು ವೆಯ್ಟ್ ಕಮ್ಮಿ, ಅದು NS. ರೈಸ್ ಇವತ್ತು ಬ್ಯಾಕ್ ವಾಟ್ರ್ ಎಲ್ಲ ನೋಡ್ಕೊಂಡು ಕುಶಾಲನಗರ ಕಡೆ ಹೊರಡ್ತಾ ಇದ್ದೀವಿ. ಅಂದರೆ ದಾನಿಶ್ ಹುಣಸೂರಲ್ಲಿ ರೈಡ್ ಎಂಡ್ ಮಾಡ್ತಾನೆ, ನಾನು ಕುಶಾಲನಗರಕ್ಕೆ ಹೋಗಿ ಎಂಡ್ ಮಾಡ್ತೀನಿ. ಯಾಕಂದರೆ ಇವ್ರ ಮನೆ ಹುಣಸೂರು, ನಮ್ಮ ಮನೆ ಕುಶಾಲನಗರ. ಹಾಗಾಗಿ ನಮಗೆ ಬೈಕ್ ಓಡಿಸೋದು ಅಷ್ಟು ಸುಸ್ತಾಯ್ತಾ ಇಲ್ಲ. ಈ ಟ್ರಾಫಿಕಲ್ಲಿ ನಾವು ತಡ್ಲಾಡ್ಕೊಂಡ್ವಿ ಅಂದರೆ ಬೆವರು ಇಳ್ದು ಹೋಯ್ತಾ ಉಂಟು. ವೀಕೆಂಡ್ಸಲ್ಲಿ ಇಂಥ ಪ್ಲೇಸಸ್ಸಿಗೆ ಬರಬಾರ್ದು ಆ್ಯಕ್ಚುಲಿ. ಚಾಮುಂಡಿ ಬೆಟ್ಟ ಮತ್ತು BR ಹಿಲ್ಸು, ನಂದಿ ಹಿಲ್ಸು, ಸುಮಾರು ಇದಾವಲ್ಲ ಇಂಥ ಪ್ಲೇಸಸ್ಗಳು. ಅಂಥದಕ್ಕೆ ಬರಲೇಬಾರ್ದು ವೀಕೆಂಡ್ಸಲ್ಲಿ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ವಿ ಈ ರೈಡಲ್ಲಿ. ಏನು ಜನ ಊರು, ಅಯ್ಯೋ ದೇವರೇ, ಒಳ್ಳೆ ನೊಣ ಮುಟ್ಬಿಟ್ಟಿದ್ದಾರೆ ಜನ. ಗೈಸ್ ಇಲ್ಲಿ ಬರ್ತಾಯಿದ್ವಿ, ಹುಡುಗರೆಲ್ಲ ಅಡ್ಡ ಹಾಕಿ ಊಟ ಮಾಡ್ಕೊಂಡು ಹೋಗಿ ಅಂದರು. ಏನೋ ಫಂಕ್ಷನ್ ಏನೋ ಇತ್ತು ಅನಿಸುತ್ತೆ, ಅದಕ್ಕೆ ಊಟ ಮಾಡ್ಕೊಂಡು ಇವಾಗ ಬಿಡ್ತಾಯಿದ್ದೀವಿ. ಓಕೆ ಮಟನ್ಸ್ ಬಾಯ್ ಕಣ, ಬಾಯ್. ಹಾಂ ಪಾಪ, ಹಾಂ ಬಾಯ್. ಪಾಪ ಹುಡುಗ ಊಟ ಮಾಡೋವರೇ ಬಿಡಲಿಲ್ಲ ಆಯ್ತು. ಅವನು ಚಿಕ್ಕ ವಯಸ್ಸಲ್ಲಿ ಗಾಡಿ ಒಂಥರ ಕ್ರೇಜ್ ಇರ್ತದಲ್ಲ ಮಕ್ಕಳಿಗೆ. ನಮ್ಮಿಬ್ಬರು ಗಾಡಿ ನೋಡ್ಕೊಂಡಿದ್ದ ಪಾಪ. ಓಡ್ಲು ಸಮೇತ ಒಂಥರ ಬೇಜಾರಲ್ಲಿ ನೋಡ್ತಿದ್ದ. ಏನೋ ಒಂಥರ ಫೀಲಿಂಗು ಚೆನ್ನಾಗಿತ್ತು. ಪಲಾವು ಮತ್ತು ಒಂದು ಪಾಯಸ ಕೊಟ್ಟಿದ್ರು. ಅದೇನೋ ಫಂಕ್ಷನ್ ಅಂತ ಗೊತ್ತಿಲ್ಲ ಆಯಿತಾ. ಎಳ್ನೀರೆಲ್ಲ ಇದೆ, ನೋಡೋಣ. ಆದರೆ ಮುಂದೆ ಎಲ್ಲಾದರೂ ಎಳ್ನೀರು ಕುಡಿಯೋಣ. ಜ್ಯೂಸ್ ಕುಡ್ದಷ್ಟು ವೇಸ್ಟೇ. ಸುಮ್ಮನೆ ಆ ಒಂದು ಸೆಕೆಂಡು ಸ್ವಲ್ಪ ರಿಲೀಫ್ ಆಗುತ್ತೆ ಅಷ್ಟೇ ತಾರೆ, ಮತ್ತು ಪುನಃ ಡಿಹೈಡ್ರೇಟು. ಎಳ್ನೀರು ಕುಡಿದ್ರೆ ಒಂದು ಸ್ವಲ್ಪ ಹೈಡ್ರೇಟ್ ಆಗಿ ಇರ್ತೀವಿ ನಾವು. ಇಲ್ಲೆಲ್ಲ ರೋಡ್ ಸೈಡೆಲ್ಲ ಮಾವಿನಕಾಯಿ ಅದು ಇದೆಲ್ಲ ಮಾರ್ತಾ ಇರ್ತಾರೆ ಸೀಸನಲ್ಲಿ. ನೋಡಿ ಎಷ್ಟು ಚಂದ ಜೋಡಿಸಿದ್ದಾರೆ ಅಂತ. ಯಾವುದೋ ಗಾಡಿ ರಿಪೇರಿ ಆಗಿದೆ ಪಾಪ. ಈ ಡ್ರೈವರ್ ರೋಡ್ಗೆ ನರ್ಕ. ಈ ರೀತಿ ಏನಾದರೂ ರಿಪೇರಿ ಆಯಿತು ಅಂದರೆ ಮಧ್ಯ ರೋಡಲ್ಲಿದೆ ಗಾಡಿ. ಅದು ಡ್ರೈವಿಂಗ್ ಲೈಫು ಕಷ್ಟ ಇದೆ, ಕಾಣೋದು ಮಾತ್ರ ಈಸಿ ಅಂತ. ಗೈಸ್ ಇಲ್ಲಿಂದ ನಮ್ಮ ದಾನಿಶ್ ಅವರು ರೈಡ್ ಎಂಡ್ ಮಾಡ್ತಾರೆ. ಇಲ್ಲೇ ಅವ್ರ ಮನೆ, ಒಂದು ಸ್ವಲ್ಪ ಮುಂದೆ ಹೋದರೆ ಮನೆ ಸಿಗ್ತದೆ. ಹಾಗಾಗಿ ಅವರು ಹೋಗ್ತಾ ಇದ್ದಾರೆ ಇಲ್ಲಿಂದ ಸೋಲೋ. ಸಿಗೋದಾ? ಹಾಂ ಹೋಗೋಷ್ಟು ಕರೆಕ್ಟ್ 4 ಗಂಟೆ ಕರೆಕ್ಟ್ ಟೈಮ್ ಪಿಕಪ್.
ನಡೀತದಲ್ವಾ? 15 ನಿಮಿಷ ಆ ಕಡೆ ಈ ಕಡೆ ನಡೀತದೆ, ದುಡಿಯಲ್ವ ಅಷ್ಟು? ವರ್ಷದ 365 ದಿನವೂ ಮಾಡ್ಕೊಡ್ತೀವಿ ತಾನೆ ಅಲ್ವಾ? ಅಲ್ಲ ಅಷ್ಟೇನೋ ಪ್ಲ್ಯಾನೆಟ್. ಹ್ಞೂ ಅತಿ ಶೀಘ್ರದಲ್ಲಿ ಪ್ಲ್ಯಾನೆಟ್ ಯಾವುದಾದ್ರು ಫ್ರೀ ಇರೋ ದಿವಸ. ಹಾಂ, ಈ ಕಡೆ ಒಂದು ಇದ್ದೈತೆ ವಿರಾಜಪೇಟೆ ಕಡೆ. ಹಾಂ, ಹಿಂಗೆ ಹೋದ್ರೆ ಹಿಂಗೆ ಹತ್ರ ಬೀಳ್ತದೆ. ಅದಕ್ಕೆ ಒಂದು ಕೆಲಸ ಮಾಡೋಣ. ಹಾಂ, ಇಲ್ಲಾಂದರೆ ನಾನು ಕುಶಾಲನಗರ ಬಂದ್ಬಿಟ್ಟು ಕುಶಾಲನಗರಿಂದ ನಾಪೋಕ್ಲು, ಹಾಂ, ನಾಪೋಕ್ಲಿಂದ ವಿರಾಜಪೇಟೆ ಬರ್ಬೇಕಾಯ್ತದೆ. ಹಾಂ, ಇಲ್ಲಾಂದರೆ ಇಲ್ಲಿಂದ ಪಿರಿಯಾಪಟ್ಟಣ, ಹಾಂ. ಆ ಕಡೆಯಿಂದ ಪಿರಿಯಾಪಟ್ಟಣ, ಹಾಂ. ಅದಾದ್ಮೇಲೆ ಸಿದ್ದಾಪುರದ ಮೇಲೆ ಹೋಗ್ಬೇಕಾಯ್ತದೆ. ನೋಡು ಹೆಂಗೆ ಆಗುತ್ತೆ ನಾನು ಪ್ಲ್ಯಾನ್ ಮಾಡೋಣ. ಹಾಂ, ಬರಲ್ಲ? ಹಾಂ, ಸರಿ ಹೇಳು. ಇಲ್ಲ 1.5 ತಿಂಗಳು ಬಿಟ್ಟು. ಹಾಂ, ಹಾಂ, ಬರಲ್ಲ? ಸರಿ ಹುಷಾರು. ಹಾಂ, ಸರಿ ಮೆಸೇಜ್ ಹಾಕ್ತೀನಿ ತಲುಪಿದ ಮೇಲೆ. ಬಾಯ್. ಓಕೆ, ಇನ್ನೊಂದು ಪ್ಲ್ಯಾನ್ ಸಮೇತ ಆಯ್ತಾ ಇದೆ ಟೀಮಲ್ಲಿ. ಅಂದರೆ 1 ತಿಂಗಳು ಬಿಟ್ಬಿಟ್ಟು ಮಾಡೋಣ ಅಂತ. ಅಯ್ಯೋ ತಮ್ಮ, 1 ತಿಂಗಳು ಬಿಟ್ಬಿಟ್ಟು ಮಾಡೋಣ ಅಂತ. ಯಾಕಂದರೆ ನನ್ನ ಚಾನಲಲ್ಲಿ ಕಂಟೆಂಟು ಅಷ್ಟೇ ಇದೆ ಆಯಿತಾ. ಊಟಿ ರೈಡ್ದು ಹಾಕಿಲ್ಲ, ಹಾಕಬೇಕು. ಮತ್ತು ಇದು ಹಾಕಬೇಕು, ಮತ್ತು 1-2 ರಿವ್ಯೂಗಳು ಹಾಕಬೇಕು. ಸುಮಾರು ಕಂಟೆಂಟ್ ಇದೆ. ಅದಕ್ಕೆ 1 ತಿಂಗಳು ಗ್ಯಾಪ್ ಮಾಡಿ ಹಾಕುವ ಅಂತ, ಅಲ್ಲ ರೈಡ್ ಮಾಡುವ ಅಂತ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಸಿಗುವ. ಬಾಯ್. ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್.